ಕಾಳರಾತ್ರಿ ದೇವಿಯ ಕಥೆ. ನವರಾತ್ರಿಯ 7ನೇ ದಿನ ಆರಾಧಿಸಲ್ಪಡುವ ದೇವಿ ಕಾಳರಾತ್ರಿ. ಅವಳು ದುರ್ಗಾದೇವಿಯ ಅತ್ಯಂತ ಭಯಾನಕ ರೂಪವೆಂದು ಪರಿಗಣಿಸಲ್ಪಟ್ಟಿದ್ದಾಳೆ. ಒಮ್ಮೆ ದುಷ್ಟ ಅಸುರರು ಭೂಮಿ, ಸ್ವರ್ಗ ಮತ್ತು ಪಾತಾಳ ಲೋಕಗಳಲ್ಲಿ ಅಹಂಕಾರದಿಂದ ಕೇಡುಗಳನ್ನು ಮಾಡುತ್ತಿದ್ದರು. ದೇವತೆಗಳು, ಋಷಿಗಳು ಭಯದಿಂದ ನರಳುತ್ತಿದ್ದರು. ಎಲ್ಲರೂ ಪಾರ್ವತಿ ದೇವಿಯ ಶರಣಾಗೆ ಹೋಗಿ ಪ್ರಾರ್ಥಿಸಿದರು. ಆಗ ಪಾರ್ವತಿ ದೇವಿ ತನ್ನ ದಿವ್ಯ ಕಾಳಿ ರೂಪವನ್ನು ತಾಳಿದಳು. ಆ ರೂಪದಲ್ಲಿ ಅವಳು ಕಪ್ಪು ವರ್ಣದ, ಭೀಕರವಾದ ಮುಖ, ಉದ್ದವಾದ ಕೂದಲು, 3 ಕಣ್ಣು, ಉದ್ದವಾದ ಕತ್ತಿ ಮತ್ತು ವಜ್ರಾಯುಧಗಳನ್ನು ಹಿಡಿದುಕೊಂಡಿದ್ದಳು. ಅವಳ ಶ್ವಾಸದಿಂದಲೇ ಬೆಂಕಿಯ ಜ್ವಾಲೆಗಳು ಹೊರಬಂದುವು. ಅವಳನ್ನು ಕಂಡ ಅಸುರರು ಭಯದಿಂದ ನಡುಗಿದರು. ದೇವಿ ಕಾಳರಾತ್ರಿ ತನ್ನ ಭಯಾನಕ ರೂಪದಲ್ಲಿ ಅಸುರರನ್ನೆಲ್ಲ ಸಂಹರಿಸಿದಳು. ಲೋಕಕ್ಕೆ ಶಾಂತಿ ತಂದುಕೊಟ್ಟಳು. ಅರ್ಥ: ಕಾಳರಾತ್ರಿ ದೇವಿ ಕತ್ತಲೆಯ ನಾಶವನ್ನು ಸೂಚಿಸುತ್ತಾಳೆ. ಭಕ್ತರಲ್ಲಿ ಅಜ್ಞಾನ, ಭಯ, ಪಾಪಗಳ ನಾಶ ಮಾಡಿ ಜ್ಞಾನ, ಧೈರ್ಯ, ಭಕ್ತಿ ನೀಡುವವಳು. ನವರಾತ್ರಿ 7ನೇ ದಿನ ಅವಳ ಆರಾಧನೆ ಮಾಡುವುದರಿಂದ ಎಲ್ಲ ಅಡಚಣೆಗಳು ದೂರವಾಗಿ ಭಯದಿಂದ ಮುಕ್ತರಾಗಬಹುದು ಎಂದು ನಂಬಿಕೆ.